ಎಲ್ಲಿಗೆ ಹೋಗ್ತಾ ಇದೀವಿ ಬ್ರೋ? ಭಾರತದ ಕಟ್ಟ ಕನ್ನೆಯ ಮತ್ತೆ ಮೊದಲನೆಯ ಹಳ್ಳಿಯಾದಂತ ಮಾನಾ ವಿಲೇಜ್ ಹೋಗ್ತಾ ಇದೀವಿ. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಆಗ್ಬಿಟ್ಟು ಒಂದ್ ಸೆಕೆಂಡ್ ಅಣ್ಣ ಹೊಸ ಮದ್ವೆ ಆಗಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಕಾರಣ ಯಾರು. ನಾವು ಪ್ರತಿ ದಿನನೂ ಹೊಸ ಮದ್ವೆ ಆಗಿರೋದ್ರೆ ನಮ್ಮ ಭಾರತದ ಪ್ರಥಮ ಅಂಡ್ ಕೊನೆಯ ಪ್ಲೇಸ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಮಹಾಭಾರತ ಕೂಡ ನಡೆದಿದ್ದು ಇಲ್ಲಿಂದಾನೆ. ಸೊ ಇಲ್ಲಿ ಮಹಾಭಾರತದ ಕಥೆಗಳನ್ನು ಬರೆದಂತಹ ಜಾಗ, ಜೊತೆಗೆ ಮಹಾಗಣಪತಿ ತನ್ನ ದಂತವನ್ನು ಮುರಿದು ಕಥೆಯನ್ನು ಬರೀತಾರೆ ಅಂತ ಹೇಳ್ತಾರಲ್ಲ ಸ್ಟೋರಿ, ಅದು ಈ ಜಾಗದಲ್ಲೇ ಆಗಿದ್ದು. ಜೊತೆಗೆ ಸರಸ್ವತಿ, ಮಹಾ ಸರಸ್ವತಿಯ ಉಗಮ ಸ್ಥಾನ ಇಲ್ಲಿ ಅಂತ ಹೇಳ್ತಾರೆ. ಅಂದರೆ ಯೆಲ್ಲೋ ಕಲರ್ ಡ್ರೆಸ್ ಹೌದಾ, ಚೆನ್ನಾಗಿಲ್ಲ, ಪರವಾಗಿಲ್ಲ, ನಾನು ನೋಡಲಿಲ್ಲ. ನಾನು ಸ್ಮೈಲಿಂಗ್ ಕೊಟ್ಟೆ ಹಂಗೆ ಕನ್ನಡದ ಅದ ಯಾಕೆ ಹಿಂಗೆ ಆಡ್ತಾರೆ ನೋಡಿ. ಇಲ್ಲಿ ಉದ್ವೇಗ ಹುಡುಗಿ ಇದ್ರು ಇನ್ನೊಂದು ಹುಡುಗಿ ನೋಡ್ತಾ ಇದ್ದ. ಕಳಿಸಿ ಕಡಿ ತೋರಿಸ್ತೀನಿ, ಅದಕ್ಕೆ ವಿಡಿಯೋ ಯೂಟ್ಯೂಬಲ್ಲಿ ಕಳಿಸ್ತಿಯಲ್ಲ ಅದ ನಿನಗೆ. ಅದಕ್ಕೆ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಬ್ರೋ? ಭಾರತದ ಕಟ್ಟ ಕನ್ನೆಯ ಮತ್ತೆ ಮೊದಲನೆಯ ಹಳ್ಳಿಯಾದಂತ ಮಾನಾ ವಿಲೇಜ್ ಹೋಗ್ತಾ ಇದೀವಿ. ಗೈಸ್, ನಾವು ಈಗ ಮಾನಾ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಮಾನಾ ವಿಲೇಜ್ ಗೊತ್ತಲ್ವಾ ನಿಮಗೆ? ಬದ್ರಿನಾಥಲ್ಲಿರುವಂತಹ, ಇಲ್ಲಿ ಹತ್ತಿರದಲ್ಲಿರುವಂತಹ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. 7 ಡಿಗ್ರಿಗೆ ಚಳಿ ಆಗ್ತದೆ ಇಲ್ಲಿ. ಡಗಡ ಗಡ 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 ಅಂತ ನಡ್ಗಂಗೆ ಆಗ್ತೈತೆ ಇಲ್ಲಿ. ಹೋಗ್ತಾ ಇಲ್ಲ ಅನ್ನ ಸ್ವಟ ತಗೊಳಕ್ ಹೋಗೋರು ಈಗ. ಹೆಂಗ್ ನಡುತ್ತೋ ನೋಡಿ ಇಲ್ಲಿ. ಗಡ ಗಡ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಗಿಡ 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 ಗಿಡ. ಇದೊಂಥರ ಖುಷಿ ನಮ್ಗೆ ಈ ಜಾಗಕ್ಕೆ ಬಂದ್ರೆ. ಯಾವಾಗ್ಲೂ ಅನ್ನೋದು. ಅಕ್ಕ ಹುಡುಗಿ ಆಗ್ಬಿಟ್ಟು ಒಂದ್ ಸೆಕೆಂಡ್. ಹುಡುಗಿ ಆಗ್ಬಿಟ್ಟ, ಗರ್ಲ್ ಆಗ್ಬಿಟ್ಟು ಒಂದ್ 2 ಸೆಕೆಂಡ್ಗೆ. ಇದಾರೆ ಇಲ್ಲಿ 250 ಕಿಲೋಮೀಟರ್ ಬಂದಿದ್ದ ನಾವು ಆಲ್ಮೋಸ್ಟ್. 250 ಮೇಲೆ ಆಯ್ತಣ್ಣ. ನೋಡಕ ಕೌಲ್ ಹೆಂಗದ. ಓ ಇಲ್ಲೇ ನದಿ ಅಂತ. ಶಿವಾಯ ಚ ಮಂಗಳಾಯ ಚ ಬುಧಾಯ ಚ ಗುರಾಯ ಚ ಶನಯ ಚ ರಾಹುವೇ ಕೇತುವೇ ನಮಃ. ಎಲ್ಲ ಹೇಳಿದ್ರಿ. ಕುಜನ ಮಾತ್ರ 2 ಸಲ ಹೇಳಿದ್ರಿ. ಮಂಗಳಾಯ ಚ ಕುದಾಯ ಚ. ಲದಾಖ್ ಬಂದಿದ್ದೀನಿ. ಕನ್ನಡ ಸಾಂಗು ಇದು ಇದು. ಬಾಳಿಗೊಂದು ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೆ ಅಲೆಯುವೆ. ಟ್ಯೂನೆ ಚೇಂಜ್ ಆಗಲಿ, ಪದಗಳು ಬರದೇ ಇರಲಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಬ್ರೋ? ಭಾರತದ ಕಟ್ಟ ಕನ್ನೆಯ ಮತ್ತೆ ಮೊದಲನೆಯ ಹಳ್ಳಿಯಾದಂತ ಮಾನಾ ವಿಲೇಜ್ ಹೋಗ್ತಾ ಇದೀವಿ. ಸುಂದರವಾದಂತ, ಅದು ಪಂಚಪಾಂಡವರು ಸ್ವರ್ಗಾರೋಹಣ ಮಾಡಿದಂತ ಒಂದು ಪ್ರದೇಶ. ಮತ್ತೆ ಮಹಾಭಾರತ ಗಣಪತಿ ಬರೆದಂತ ಒಂದು ಪ್ರದೇಶ. ಸರಸ್ವತಿ ನದಿ ಉಗಮ ಸ್ಥಾನ ಮತ್ತೆ ಕೊನೆಯ ಮುಳುಗಡೆ ಆಗೋ ಜಾಗ. ಬನ್ನಿ, ಮಾನಾ ವಿಲೇಜ್ ಫಸ್ಟ್ ಎಂಟ್ರಿ.
ಸಾರಿ ಬಾಯ್, ಸಾರಿ ಏನೋ ಅಂತ ಹಿಂಗೆ ನೋಡ್ಬಿಟ್ರೆ ಪಟ್ ಅಂತ. ವಿ ಆರ್ ಇನ್ ಮಾನಾ ವಿಲೇಜ್. ಅಣ್ಣ ಹೊಸ್ತ ಮದುವೆ ಆಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಕಾರಣ ಯಾರು. ನಾವು ಪ್ರತಿ ದಿನನೂ ಹೊಸ ಕೊಚ್ಚ ಆಗಿರೋದ್ರೆ ಅದಕ್ಕೆ ಜೋಶಿದೆ. ನಮ್ಮ ಭಾರತದ ಪ್ರಥಮ ಆ್ಯಂಡ್ ಕೊನೆಯ ಪ್ಲೇಸು ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಮಹಾಭಾರತ ಕೂಡ ನಡೆದಿದ್ದು ಇಲ್ಲಿಂದಾನೆ. ಸೊ ಇಲ್ಲಿ ಮಹಾಭಾರತದ ಕಥೆಗಳನ್ನು ಬರೆದಂತಹ ಜಾಗ, ಜೊತೆಗೆ ಮಹಾಗಣಪತಿ ತನ್ನ ದಂತವನ್ನು ಮುರಿದು ಕಥೆಯನ್ನು ಬರೀತಾರೆ ಅಂತ ಹೇಳ್ತಾರಲ್ಲ ಸ್ಟೋರಿ, ಅದು ಈ ಜಾಗದಲ್ಲೇ ಆಗಿದ್ದು. ಜೊತೆಗೆ ಸರಸ್ವತಿ, ಮಹಾ ಸರಸ್ವತಿಯ ಉಗಮ ಸ್ಥಾನ ಇಲ್ಲಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿಂದ ಇನ್ನು ಒಳಗೆ ಹೋಗ್ಬೇಕು. ದಿಸ್ ಇಸ್ ಎಂಟ್ರಿ ವೇ. ಬನ್ನಿ ಮುಂದೆ ಹೋಗೋಣ. ಚೈನಾ ಎರಡಕ್ಕೂ ಬಾರ್ಡ್ರು 25 ಕಿಲೋಮೀಟರ್ ಅಷ್ಟೇನೆ. ಅಂತ ಇಂತು ಗಾಯ್ಸ್, ನಾವು ಬರೀ ಕಾರಲ್ಲೇ ಇಷ್ಟು ದೂರ ಬಂದ್ಬಿಟ್ಟಿದ್ದೇವೆ. ಇಲ್ಲ ಇಷ್ಟು ದೂರ ನಾವು ಬರ್ತೀವಿ ಅಂತ ಅನ್ಕಂಡೇ ಇರ್ಲಿಲ್ಲ. ಇದೇ ಇರ್ಬೇಕೇನ? ಅದು ಫೋಟೋ ತಗೋಬೇಕು. ಹೆಂಗ್ ಕೊಡುತ್ತೆ? ಹಿಂಗೆ ಟಿಬೆಟ್ಗೆ ಮತ್ತೆ ಚೀನಾಗೆ ಬಾರ್ಡರ್ ಜಾಗದಲ್ಲಿ ಬಂದಿದ್ದೀವಿ. ಅಂದ್ರೆ 25 ಕಿಲೋಮೀಟರ್ ಅಲ್ಲಿಗೆ ಇಂಡಿಯಾ ಎಡ್ಜ್ ಬಾರ್ಡರ್. ನಮ್ಮ ಬ್ರೋ ಎಲ್ಲಿವರೆಗೂ ಕಾರ್ ಹೊಡೋದು ನೋಡಿ ಇಲ್ಲಿ. ಗ್ರೇಟ್. ಮಾನಾ ವಿಲೇಜ್. ಜಯ ಮಹಾವೀರ ಘಂಟಾಕರ್ಣ ಪ್ರವೇಶ ಶಾಹರ. ಕ್ಷೇತ್ರ ಪಾಲಕ ದೇವರು, ಘಂಟಾಪಾಲ ಅಂತ ದೇವರು. ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಮಾನಾ ವಿಲೇಜ್ ಹೇಗಿದೆ? ಎಂಟ್ರಿ ಗೇಟ್. ಏನೋ ಸೌದೆನ ಏನೋ ಕಡಿತಾ ಇದ್ದಾರೆ. ಗೈಸ್ ನೋಡಿ, ಇದು ದ್ವಾರಪಾಲಕ. ಈ ಕಡೆ ದ್ವಾರಕೆ ಇದ್ದಂಗೆ, ಆ ಕಡೆ ಈ ಕಡೆ. ಇಲ್ಲಿ ಪಾಂಡವರು, ಇಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆ ನೋಡಿ. ಇಲ್ಲಿ ಪಾಂಡವರು ಇಲ್ಲಿಗೆ ಬಂದಿದ್ದಂತೆ, ಪಾಂಡವ್ರ ಜಾಗ. ಮತ್ತು ಇಲ್ಲಿಂದ ಅಲ್ಲಿಗೆ ಸ್ವರ್ಗ ಅಂತ ಹೇಳ್ತಾರೆ. ಇಲ್ಲಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಹೋದರೆ ಸ್ವರ್ಗ ಅಂತಾರೆ, ಹೋದವ್ರು ಯಾರು ವಾಪಸ್ ಬಂದಿಲ್ಲ ಅಂತಾರೆ. ನಮ್ಮ ಕೆಲವು ಹೋಗೋಕ್ಕಾಗಲ್ಲ, ಬೇಡ ಸುಮ್ಮನಿರಿ. ಜಾಸ್ತಿ ಸ್ವರ್ಗ ನೋಡಬಾರ್ದು, ಆಮೇಲೆ ಪುಣ್ಯ ಕಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅವಾಗ ಸ್ವಲ್ಪ ಪಾಪಗಳನ್ನ ಮಾಡ್ತಿರ್ಬೇಕು. ಎಷ್ಟು ದಿನ ಅಂತ ತುಂಬ ಒಳ್ಳೆಯವರಾಗಿ ನಡ್ಕಾಡ್ತೀರಾ? ಸ್ವಲ್ಪ ಕೆಟ್ಟವರಾಗಿ. ಜಗತ್ತು ತುಂಬ ಕೆಟ್ಟದಾಗಿದೆ. ನಾವು ತುಂಬ ಒಳ್ಳೆಯವರಾದರೆ ಏನು ಪ್ರಯೋಜನ ಇದೆ? ನೀವು ಒಳ್ಳೆಯವರು ಅಂತ ನಿಮಗೆ ಮಾತ್ರ ಅನ್ನಿಸ್ಬೇಕಷ್ಟೇ. ಎಲ್ಲರಿಗೂ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಗೈಸ್, ಇಂಥ ಮೂಮೆಂಟ್ ಗೊತ್ತಾ ಇದು ನೋಡಿದೆ? ಇಂಥ ಈ ವೆದರ್ಗೆ ಬಿಸಿ ಬಿಸಿ ಕಾಫಿ ಆ್ಯಂಡ್ ಟೀ ಮಸ್ತ್ ಅಂದ್ಕೊಡಿ. ಜೊತೆಗೆ ಬಿಸಿ ಬಿಸಿ ಆಲೂ ಬೋಂಡ ಜೊತೆಗೆ ಬನ್ ಬೋಂಡ, ಬ್ರೆಡ್ ಬೋಂಡ, ಶಿಜ್ವಾನ್ ಸಾಸ್. ಅದ್ರ ಜೊತೆಗೆ ಸತೀಶ ಫುಲ್ ಟ್ರಿಮ್ ಆಗಿ ರೆಡಿ ಆಗ್ಬಿಟ್ಟು ಹೊಸ ಜಾಕೆಟ್ ಆಗಿ ಸ್ಪಾಟ್ ಬಾಯ್. ಎಂತ ವೆದರ್ ಇಲ್ಲಿ ನೋಡಿದ್ರೆ ಮಿಲಿಟರಿ ಕ್ಯಾಂಪ್, ಕೆಳಗಡೆ ನೀರು, ಅಲಕಾನಂದ ನದಿ, ಸ್ವರ್ಗದ ಬಾಗಿಲು. ನಮ್ಮನದೆಯಪ್ಪ. ನೀವೇ ಮೈನ್. ನಮಗೆ ಫೋಟೋ ತೆಗಿಬೇಕು ನಾನು. ಕಚಕ್ ಹಾಂ, ಹಂಗೆ ರೀ. ಎಲ್ಲ ಫ್ಯಾಮಿಲಿ ಸಮೇತ ಫೋಟೋ. ಬಾಯಿ ಕಡೆಗೆ. ಅದೇ ನಮ್ಮ ಸಂಸಾರ ಆನಂದ ಲಾಸ್ಟ್ ಮೂಮೆಂಟ್ ಕ್ಲಿಪ್. ಕ್ಯಾಪ್ಚರ್ ದ ಮೂಮೆಂಟ್. ಲೈಫಲ್ಲ ಈ ಥರ ಮತ್ತೆ ಮೂಮೆಂಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಿರೋ ಸಿಗೋ ಮೂಮೆಂಟ್ನ ಚೇರ್ಸ್. ಕಿಂಡಲ್ ಮಾಡ್ತಾ ಇದ್ದೆ ಅಕ್ಕ. ಚಳಿ ತಾಳೇನು ಈ ಚಳಿಯ ಅಂತ. ಆದ್ರೆ ಒಂಥರ ವೆದರು ಮಸ್ತ್ ಆಗದ ಒಂದು ಕಡೆ. ನಮ್ಮ ಚಿಕ್ಕಮಂಗ್ಳೂರು ಎಲ್ಲ ಒಂಥರ ಡಿಫ್ರೆನ್ಸು, ಇದೊಂಥರ ಡಿಫ್ರೆನ್ಸು. ಯಾವುದನ್ನು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಆ ಪ್ಲೇಸೇ ಬೇರೆ, ಈ ಪ್ಲೇಸೇ ಬೇರೆ. ಆ ಪ್ಲೇಸ್ಗೆ ಆ ಪ್ಲೇಸ್, ಈ ಪ್ಲೇಸ್ಗೆ ಈ ಪ್ಲೇಸ್. ನನಗೆ
ನೆನ್ನೆ ಅಲ್ಲಿ ಬಂದಿದ್ರಲ್ಲ ಅವರು. ಭೋಜನ ಮಾಯಿಂದ ಮಾದಿ ಬೋಂಡ ಲೈಟಾಗಿ ಹೋಗಯ್ಯ. ತಿಂಡಿ ಆಗಿಲ್ಲ, ಬರೀ ಬೋಂಡ ಆಗಿದೆ. ಮಾನಾ ವಿಲೇಜ್ನ ರಸ್ತೆ ಹೇಗಿದೆ ನೋಡಿ ಗೈಸ್. ಇದು ಕೋನ ಬಿಡ್ಬಾ ಅದಕ್ಕೆ ಮೀನಾ ಕರ್ನಾಟಕದಿಂದಂತೆ ಕನ್ನಡ ಮೇಲ್ ತೆಲುಗು 3 people also is here. ಕನ್ನಡ ಕನ್ನಡ ನಮ್ಮ ಕನ್ನಡ. ಬೆಂಗಳೂರು ನಾಗಚಂದ್ರ. ನಮ್ದು ಯಾವ ಬ್ಲಾಕು ಇಲ್ಲ. ನಾವು ಬೇರೆಯವ್ರನ್ನ ಬ್ಲಾಕ್ ಮಾಡ್ತೀವಿ ಅಷ್ಟೇ, ನಮ್ಮನ್ನ ಯಾರು ಬ್ಲಾಕ್ ಮಾಡೋಕ್ಕಾಗಲ್ಲ. ಆಯ್ತು, ಓಕೆ, ಲೆಟ್ಸ್ ಗೋ. ಇಂಡಿಯಾ ಫ್ಲಾಗ್ ಏನು ಸಾಕಾಗೈತೆ, ಬಾರ್ಡ್ರ್ ಅಲ್ವಾ? ಸೊ ಚಿಂಟು ಹಾಯ್ ಕಾನ ಸಾಪಡಿಯಾ? हाँ हिंदी हिंदी खाना खाना हो गया. हाँ ಸಾಗದಾಗಲ್ಲ ಅದು ಸಣ್ಣ ಮಾತಾಡ್ತಾರೆ. ಅಮೆರಿಕ ಪಕ್ಷ ಏನು ಅಮೆರಿಕದಿಂದನೇ ಬಂದೈತೆ ಅಂತ ಗೊತ್ತಾ ನಿಮ್ಗೆ? ಎಲ್ಲಿತ್ತದು? ಎತ್ಕೊಂಡು ಹೋಗೋದು. ಇನ್ನೊಬ್ರು ಎತ್ಕೊಂಡು ಹೋಗ್ತದೆ. ಇನ್ನೊಬ್ರು ಎತ್ಕೊಂಡ್ಬರ್ತಾರೆ. ಭಯ ಆಗುತ್ತೆ, ಕತ್ತಿ ಎಲ್ಲ ಇಟ್ಕೋತಾರೆ ಅಂದರೆ. ಅವರು ಫ್ಲೈಟ್ ಅಲ್ಲಿ ಹೋದ್ರೆ ಕತ್ತಿ ತಗೋಬೇಕು ಅವ್ರಿಗೆ. ಹಾಂ, ಅದು ಅವರು ಮಾತ್ರ ಪರ್ಮಿಷನ್. ಯಾರಿಗೆ? ಅವರು ಮಾತ್ರ. ಅದೇ ಯಾರಿಗೆ? ಅದೇ ನೀವು ಹೋದ್ರಲ್ಲ ಗುರುದ್ವಾರಕ್ಕೆ ಸತ್ವಂತ್ ಸಿಂಗ್ ಅವ್ರು ಪರಿಸ್ಥಿತಿ ಸೇರ್ತಾರೆ, ನಮಗೆ ಸೇರ್ತಾರೆ. ಯಪ್ಪ, ಕೆಲವ್ರು ಏನು ಅಂದರೆ ಕೆಲವರು ಸುಮ್ಮನೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಇನ್ಸ್ಟಾದಲ್ಲಿ ಟ್ರೆಂಡ್ಸಲ್ಲಿ ಎಲ್ಲ ಏನೇನೋ ಬೊಗಳೆ ಹಾಕ್ಸ್ಬಿಟ್ಟವ್ರ. ಅಲ್ಲಿ ಅದಾಗಿದೆ, ಇದಾಗಿದೆ, ಫ್ಲಡ್ ಆಗಿದೆ, ಮುಕ್ಳೆ ಆಗಿದೆ, ಹೋಗಬೇಡಿ ಅಂತ. ಏನೂ ಆಗೇ ಇಲ್ಲಪ್ಪ, ಇಲ್ಲೆಲ್ಲ ಚೆನ್ನಾಗೇ ಇದೆ. ಈಗ 1 ತಿಂಗಳು 2 ತಿಂಗಳಿಂದ ಒಂದು ಸಲ ಫ್ಲಡ್ ಆಯಿತು. ಅದು ಟಿ ವಿಲೆಲ್ಲ ಗೊತ್ತು, ಎಲ್ಲರಿಗೂ ಗೊತ್ತು. ಅದಾದಮೇಲೆ ಎಲ್ಲ ಕ್ಲಿಯರ್ ಆಗೈತೆ ಅಂತ ಎಲ್ಲ ಟಿ ವಿಲೇ ಹೇಳೋರೆ. ಆದರೂ ನಮ್ಮ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಬರೀ ಬೊಗಳೆ ಬೋಯಿಸ್ತಾರೆ, ಅದಾಗಿದೆ ಇದಾಗಿದೆ ಅಂತ. ಯಾವುದೂ ಆಗಿಲ್ಲ, ಎಲ್ಲ ಚೆನ್ನಾಗೇ ಇದೆ. ನಾವು ಬಂದಿಲ್ವಾ ಇಲ್ಲಿ ನೋಡಿ, ಚೆನ್ನಾಗಿದೆ. ಆ ಹುಡುಗಿ ನೀನು ನೋಡಿ ಸ್ಮೈಲ್ ಕೊಡ್ತಾ ಇತ್ತು, ನಾನು ರೆಕಾರ್ಡ್ ಮಾಡಲ್ವಾ ಅಂತ. ಯಾರು? ಯೆಲ್ಲೋ ಕಲರ್ ಡ್ರೆಸ್. ಹೌದಾ, ಚೆನ್ನಾಗಿಲ್ಲ, ಪರವಾಗಿಲ್ಲ, ನಾನು ನೋಡಲಿಲ್ಲ. ನೋಡ್ಬೇಕಾಗಿತ್ತು. ನಾನು ಸ್ಮೈಲಿಂಗ್ ಕೊಟ್ಟೆ. ಹಂಗೆ ಕನ್ನಡದ ಇಂಥವ್ರಿದ್ರೆ ದೇಶ ಉದ್ಧಾರ ಆಯ್ತದ. ಅಣ್ಣಂದು ಮುಂದಿನ ತಿಂಗಳು ಮದುವೆ ಅದ. ಯಾಕೆ ಹಿಂಗೆ ಆಡ್ತಾರೆ ನೋಡಿ, ಇಲ್ಲಿ ಮದುವೆಯಾಗ ಹುಡುಗಿ ಇದ್ರು ಇನ್ನೊಂದು ಹುಡುಗಿ ನೋಡ್ತದ. ಕಳ್ಸಿ ಕಳಿ ತೋರಿಸ್ತೀನಿ, ಅದಕ್ಕೆ ವಿಡಿಯೋ ಯೂಟ್ಯೂಬಲ್ಲಿ ಕಳಿಸ್ತೀಯಲ್ಲ ಅದ ನಿನಗೆ. ಅದಕ್ಕೆ ನೋಡಿ, ಅದಕ್ಕೆ ಎಷ್ಟು ನೋಡಿಲೆ ನೀವು ಇದ್ರು ಇಲ್ಲೆಲ್ಲ ಹುಡುಗಿರ್ನೆಲ್ಲ ನೋಡ್ತಾರ, ಸ್ಮೈಲ್ ಕೊಡ್ತಾರಂತ. ನೀವೇ ಕೇಳಿಸ್ಕೊಂಡ್ರೆ ಸ್ಮೈಲ್ ಕೊಟ್ಟೆ ನಾನು ಒಂದಿದ್ದ. ನೋಡ ಅದಕ್ಕೆ ನೀವು ಹಿಡ್ಕೊಂಡು 2 ಕೊಡ್ಲಿಲ್ಲ ಅಂದ್ರೆ ಮಾತ್ರ ಅಣ್ಣ ದಾರಿಗೆ ಬರಲ್ಲ ನೋಡ್ರಿ. ಹಿಡ್ಕೊಂಡು ಕೊಡಬಿಡ್ರಿ, ಹೇಳ್ತೀನಿ. ಸ್ವಲ್ಪ ಹೇಳಿ, ಇಲ್ಲಿಂದ ತಂದು ಕೊಡ್ತೀನಿ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನನ್ನ ಮದುವೆ ಆಗದ್ಮೇಲೆ ನಮ್ಮ ಆಶಾ ಮುಂದೆ ತೋರ್ಸೋ. ಇವಾಗ ಹಾಕೋದು ಅಲ್ಲಿ ಇರೋದೆಲ್ಲ ಅಷ್ಟೇ. ನೀಗ್ ಬಿಡ್ತೀನಿ ಬ್ರೋ, ನಿನ್ನ ನೀಗ್ ಬಿಡ್ತೀನಿ. ನನ್ನ ಜೀವನ ನಿನ್ನ ಕೈಯಲ್ಲಿ ಐತೆ, ತಮ್ಮನ ಕೈಯಲ್ಲಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಬಿಡ್ತೀವಾ, ಬಿಟ್ಬಿಡ್ತೀವಾ? ಏನು ಇಲ್ದಾಗ್ಲೇ ಬಿಡಲ್ಲ ನಾವು. ಇಷ್ಟೆಲ್ಲ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾಗ ಬಿಡ್ತೀವಾ? ಭಾಷಾ ಅಕ್ಬಾರ್ ಅಲ್ಲ ಬರು ಯಾರ ನಮ್ಮರಿದ ಕಣ್ಣಿಗೆ ಕಾಣ್ತಾರೆ ಅಲ್ಲಿ ಗೋಡೆ ಮೇಲೆ. ಸೀಸನಲ್ಲಿ ಈ ಏನಿರುತ್ತೆ, ನಾಳೆ ಸೀಸನ್, ನಾಳೆ ಜಾಸ್ತಿ ಜನ ಆಗ್ತಾರೆ ಅಂದರೆ ನಾವು ಇವತ್ತೇ ಬಂದ್ಬಿಟ್ಟಿದ್ದೀವಿ. ಕೇದಾರ್ನಾಥಲ್ಲೂ ಅದೇ ಪ್ರೆಸ್ ಪಾಯಿಂಟ್ ಆಗಿತ್ತು ನಮಗೆ. ನಾವು ಶನಿವಾರ ಹೋದ್ವಿ, ಶನಿವಾರ ಆಲ್ಟ್ ಆದ್ವಿ, ಭಾನುವಾರ ಉಳ್ಕೊಂಡ್ವಿ. ಭಾನುವಾರ ಅಷ್ಟು ಜನ ಇರಲಿಲ್ಲ. ಬಟ್ ನಾವು ರಿಟರ್ನ್ ಬರ್ಬೇಕಾದ್ರೆ ಹೆವಿ ಗಾಡಿಗಳು ಬಂದವು. ಯಾಕೆಂದರೆ ಭಾನುವಾರ ಬಂದು ಭಾನುವಾರ ಉಳ್ಕೊಂಡು ಭಾನುವಾರ ನೈಟು ಅಥವಾ ಸೋಮವಾರಗೆ ಟ್ರೆಕ್ಕಿಂಗ್ ಮಾಡಿ ಹೋಗಿ ಸೋಮವಾರ ದೇವ್ರ ದರ್ಶನ ಮಾಡೋರು ತುಂಬ ಜನ ಇದ್ದಾರೆ. ದೀಪಾವಳಿಗೆಲ್ಲ ಇದು ಬರ್ದಿನಾಥ್ ಕೇದಾರ್ನಾಥ್ ಮುಚ್ಚಿಬಿಡ್ತಾರೆ. ಅಷ್ಟೇ ಹುಡುಗಿ ನೋಡ್ಬಾರ್ದು ಬ್ರೋ, ಎಂಟಿ ಇಲ್ಲಿ ಇರ್ತಾಳೆ.
ಹಾಗಂತ ಎಲ್ಲಾರನು ಇಲ್ಲಿ ಭುಜದ ಮೇಲೆ ಬೇರೆಯವರೆಲ್ಲ ಅಕ್ಕ ತಂಗಿದು. ನೀನ್ ಹಂಗಂದ ಅವಾಗಲೇ ನೀನ್ ಹಂಗಂದ. ಹೆಂಗ್ ಪ್ಲೇಟ್ ಚೇಂಜ್ ಮಾಡ್ತೀಯ ಬ್ರೋ ನೀನು? ಅಲ್ಲ ನಮಗೂ ಗೊತ್ತು ಚೇಂಜ್ ಮಾಡು ಅದಕ್ಕೆ ಚೇಂಜೇ ಮಾಡ್ಬಿಟ್ರು. ಎಂಟಿ ಇಲ್ಲಿ ಇರ್ತಾರೆ, ಈ ಮಿಕ್ಟರ್ನೆಲ್ಲ ಇಲ್ಲಿ ಭುಜದ ಮೇಲೆ ಹಾಕೊಂಡು ಓಡಾಡ್ತಾರಂತೆ. ಆಯ್ತಾ? ಅವ್ರೆಲ್ಲ ಎಷ್ಟು ಜನ ಎಂತಿದಪ್ಪ? ಕೃಷ್ಣಂಗೆ ಎಷ್ಟು ಜನ ಎಂತಿದ್ರು? ಕೃಷ್ಣ ಬೇರೆ ನೀನು ಬೇರೆ. ಕೃಷ್ಣ ದೇವತಾ ಮನುಷ್ಯ, ನಾವು ಮನುಷ್ಯರು ಅಷ್ಟೇ. ಮನುಷ್ಯರಿಗೂ ದೇವತಾ ಮನುಷ್ಯರಿಗೂ ಅವ್ರು ಮಾಡಿರೋದಕ್ಕೆ ಕಾರಣ ಇದೆ, ರೀಸನ್ಸ್ ಇದೆ. ನಿಮ್ದಿದೆಯಾ? ದಾರಿಲಿ ಹೋಗ್ತಾ ಇದ್ರು ನೋಡ್ಬಿಟ್ಟೆ ಅಂದ್ರೆ ಕೃಷ್ಣ ಎಷ್ಟೇ ಜನ ನೋಡಿದ್ರು ರಾಧೆನೊಬ್ಬನೇ ಮದುವೆ ಆಗಿರೋದು. ರಾಧೇನ್ ಮದ್ವೆ ಆಗಿಲ್ಲ, ರುಕ್ಮಿಣಿನ ಮದ್ವೆ ಆಗಿರೋದು. ನಾನು ಎಷ್ಟೇ ಜನ ನೋಡಿದ್ರು ನನ್ ರುಕ್ಮಿಣಿ ನಂಗೆ. ರುಕ್ಮಿಣಿ ಅವ್ರು ಸಿಗಲ್ಲ, ಅವ್ರ ದೇವ್ರು. ಅವ್ರು ಕೃಷ್ಣಂದದು, ನಿಮ್ದಲ್ಲ. ಆಶೆ ನಮ್ಗೆ ರುಕ್ಮಿಣಿ ಅಪ್ಪ, ನನ್ನ ಹೆಂಡತಿ ನಂಗೆ ರುಕ್ಮಿಣಿ. ಆಯ್ತಾಯ್ತು, ಮದ್ವೆ ಆಗಿ ಆಮೇಲೆ ಹೇಳ್ತೀನಿ ಹೆಂಡತಿ ಅಂತ.